ಕಲಬುರಗಿಯ ಉತ್ತರ ಮತಕ್ಷೇತ್ರದಲ್ಲಿ ಬರುವ ಇಸ್ಲಾಮಾಬಾದ್ ಕಾಲನಿ ಎಂದು ಹೆಸರು ಇಟ್ಟಿರುವುದು ಈ ಹೆಸರನ್ನು ತೆಗೆದುಹಾಕಬೇಕೆಂದು ಆಗ್ರಹಿಸಿ ಏಪ್ರಿಲ್ 29ರಂದು ಮಹಾನಗರ ಪಾಲಿಕೆ ಕಚೇರಿ ಆಯುಕ್ತರ ಕಚೇರಿ ಎದುರುಗಡೆಗೆ ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆ ಮಾಡುವುದರ ಮೂಲಕ ಮನವಿ ಸಲ್ಲಿಸಲಾಗುವುದು ಎಂದು ಹಿಂದೂ ಜಾಗೃತಿ ಸೇನೆಯ ಜಿಲ್ಲಾ ಅಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹಿಂದೂ ಪ್ರವಾಸಿಗರ ಮೇಲೆ ಪಾಕಿಸ್ತಾನಿ ಭಯೋತ್ಪಾದಕರ ಭಯಂಕರ ದಾಳಿಯನ್ನ ಖಂಡಿಸಿ ಗುಂಡಿನ ದಾಳಿ ಮಾಡಿದ ಭಯೋತ್ಪಾದಕರಿಗೆ ಪಾಕಿಸ್ತಾನ ಸರ್ಕಾರ ಸಂಪೂರ್ಣ ಬೆಂಬಲ ನೀಡುತ್ತಿದ್ದು, ಸಾಕಷ್ಟು ಬಾರಿ ಕೂಡ ಭಾರತದ ಮೇಲೆ ಈ ಪಾಕಿಸ್ತಾನ ಭಯೋತ್ಪಾದಕರು ನಿರಂತರವಾಗಿ ಒಂದಲ್ಲ ಒಂದು ತರದ ಅಟ್ಟಹಾಸ ಮೆರೆಯುತ್ತಿದ್ದು, ಇದನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ ಎಂದರು. ಇನ್ನು ಕಲಬುರಗಿ ನಗರದ ಉತ್ತರ ಮತಕ್ಷೇತ್ರದಲ್ಲಿ ಬರುವ ಒಂದು ಬಡಾವಣೆಗೆ ಇಸ್ಲಾಮಾಬಾದ್ ಕಾಲನಿ ಎಂದು ಹೆಸರಿಟ್ಟಿರುವುದು ಈ ಹೆಸರನ್ನು ತೆರವುಗೊಳಿಸಬೇಕೆಂದು ಆಗ್ರಹಿಸಿ ಏಪ್ರಿಲ್ 29ರಂದು ಬೆಳಗ್ಗೆ 11:30 ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರ ಕಚೇರಿ ಎದುರುಗಡೆಗೆ ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆ ಮಾಡುವುದರ ಮೂಲಕ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿ ಪಾಲಿಕೆ ಸದಸ್ಯರಿಗೂ ಮನವಿ ಪತ್ರ ಸಲ್ಲಿಸಲಾಗುವುದು ಮತ್ತು ತಕ್ಷಣವೇ ಇಸ್ಲಾಮಾಬಾದ್ ಕಾಲನಿ ಹೆಸರು ಮರುನಾಮಕರಣ ಮಾಡದೆ ಹೋದಲ್ಲಿ ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಘಟಕದ ವತಿಯಿಂದ ಇಸ್ಲಾಮಾಬಾದ್ ಕಾಲನಿಯ ನಾಮಫಲಕ ತೆಗೆದು ದೇಶಭಕ್ತ ಮುಸ್ಲಿಂ ಗಣ್ಯರ ಹೆಸರನ್ನು ಹಾಕಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈಗಲೇ ನಾವು ಮೊನ್ನೆ ನೋಡಿದಂಥ ಜಮ್ಮು ಕಾಶ್ಮೀರದಲ್ಲಿ ಪುಲ್ವಾಮಾದಲ್ಲಿ ನಡೆದಂಥ ಒಂದು ದುರ್ಘಟನೆ ಏನಪ್ಪ, ಅಲ್ಲಿ ಹೋದಂಥ ಪ್ರವಾಸಿಗರ ಮೇಲೆ ಏನಲ್ಲಿನ ಭಯೋತ್ಪಾದಕರು ತಮ್ಮ ಧರ್ಮ ಯಾವುದಂತ ಕೇಳಿ ಏನು ಅವರನ್ನು ಕೊಲ್ಲಿದಾರದ ಇವತ್ತಿನ ದಿವಸ ಉಗ್ರವಾಗಿ ಖಂಡಿಸುತ್ತಾ, ಅದೇ ರೀತಿ ಇವತ್ತಿನ ದಿವಸ ಕಲಬುರಗಿಯಲ್ಲಿರುವಂಥ ಉತ್ತರ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಬಡಾವಣೆ ಹೆಸರು ಇಸ್ಲಾಮಾಬಾದ್ ಕಾಲನಿ ಅಂತ ಇಟ್ಟಿರುವುದು, ಅದು ನಮ್ಮ ಭಾರತದ ಶತ್ರು ರಾಷ್ಟ್ರವಾಗಿರುವಂಥ ಪಾಕಿಸ್ತಾನದ ರಾಜಧಾನಿಯಾಗಿರುವಂಥ ಇಸ್ಲಾಮಾಬಾದ್ ಹೆಸರು ಇರೋದರಿಂದ ಇವತ್ತಿನ ದಿವಸ ನಾವು ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಘಟಕದ ವತಿಯಿಂದ ಏನು ಇಸ್ಲಾಮಾಬಾದ್ ಕಾಲೋನಿಯಲ್ಲಿರುವಂಥ ದೇಶ ಪ್ರೇಮಿ ಮುಸ್ಲಿಂ ಬಾಂಧವರಿಗೆ ಒಂದು ಈ ಪತ್ರಿಕಾಗೋಷ್ಠಿ ಮೂಲಕ ವಿನಂತಿಸಿಕೊಳ್ಳೋದೇನೆಂದರೆ, ತಕ್ಷಣ ಆ ಇಸ್ಲಾಮಾಬಾದ್ ಕಾಲನಿಯ ಹೆಸರನ್ನು ತೆರವುಗೊಳಿಸಿ ಏನು ಭಾರತ ದೇಶಕ್ಕಾಗಿ ಏನು ಹೆಸರು ಮಾಡಿದಂಥ ಮುಸ್ಲಿಂ ಸಮುದಾಯದ ವೀರ ಯೋಧರಾದಂಥ ದಿವಂಗತ ಹವಾಲ್ದಾರ್ ಹಮೀದ್ ಅಥವಾ ಬ್ರಿಗೇಡರ್ ಮೊಹಮ್ಮದ್ ಉಸ್ತಾದ್ ಉಸ್ಮಾನ್, ದಿವಂಗತ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ, ದಿವಂಗತ ಭಾರತ ರತ್ನ ಶಹನಾಯಿ ವಾದಕರಾದಂಥ ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ತಬಲಾ ಮಾದರಿಕೆ ಎಂದು ಪ್ರಖ್ಯಾತಿ ಪಡೆದಂಥ ಜಾಕೀರ್ ಹುಸೇನ್ ಅಥವಾ ಶ್ರೀ ಖಾಜೆ ಬಂದೆ ನವಾಜ್ ದರ್ಗಾವರ ಹೆಸರಿಟ್ಟು ಈ ಒಂದು ಏನು ರಾಷ್ಟ್ರದ್ರೋಹಿ ಹಾಗೂ ಶತ್ರು ರಾಷ್ಟ್ರವಾಗಿರುವ ಪಾಕಿಸ್ತಾನ ರಾಜಧಾನಿಯಾದ ಇಸ್ಲಾಮಾಬಾದ್ನ ಹೆಸರು ತೆಗಿಬೇಕಂತ ಇವತ್ತಿನ ದಿವಸ ಮನವಿ ಮಾಡಿಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾಡಿದ್ದು ಅಂದರೆ 29ನೇ ತಾರೀಕು ಮಂಗಳವಾರ ಹಿಂದೂ ಜಾಗೃತಿ ಸೇನೆ ಆಗಿರ್ಬೋದು, ಕಲಬುರಗಿಯ ವಿವಿಧ ಹಿಂದೂಪರ ಸಂಘಟನೆ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರ ಕಚೇರಿ ಎದುರುಗಡೆ ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ಮನವಿ ಕೂಡ ಸಲ್ಲಿಸ್ತಾ ಇದ್ದೀವಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಹಾಗೂ ಇಸ್ಲಾಮಾಬಾದ್ ಕಾಲನಿಯ ಏನು ಮಹಾನಗರ ಪಾಲಿಕೆ ಸದಸ್ಯರಿದ್ದಾರೆ ಅವರು ಕೂಡ ಮನವಿ ಸಲ್ಲಿಸ್ತಾ ಇದ್ದೀವಿ. 2 ದಿನದ ಒಳಗಡೆ ಆ ಇಸ್ಲಾಮಾಬಾದ್ ಕಾಲನಿ ಎಂಬ ಹೆಸರನ್ನು ತೆಗೆದು ಒಂದು ಒಳ್ಳೆಯ ಹೆಸರು ಇಡಬೇಕಂತ ಇವತ್ತಿನ ದಿವಸ ಆ ಪ್ರತಿಭಟನೆ ಮೂಲಕ ಆಯುಕ್ತರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.